ಸೊ ಒಂದಿಬ್ಬರು ಕೇಳ್ತಿದ್ರು ನಾಟಿ ಕೋಳಿ ಫಾರ್ಮ್ ಮಾಡಬೇಕಾದ್ರೆ ಖರ್ಚು ವೆಚ್ಚ ಎಷ್ಟಾಗಿತ್ತು ಅದನ್ನು ಹಾಕಿ ಅಂತ ಹೇಳ್ತಿದ್ರು. ಸೊ ಅದನ್ನ ಹಾಕ್ತೀನಿ. ಇದು ಭಾಗ 1 ಆಗಿರುತ್ತೆ, ಪಾರ್ಟ್ 1. ಸೊ ಇದರಲ್ಲಿ ಏನಂದರೆ ನಿಮ್ಮ ಹತ್ರ ಆಲ್ರೆಡಿ ಶೆಡ್ ಇದ್ದು ಫೆನ್ಸಿಂಗ್ ಎಲ್ಲ ಇದ್ದರೆ ಸೊ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ತೀನಿ. 2ನೇ ಭಾಗ ಪಾರ್ಟ್ 2 ಅಲ್ಲಿ ನಾನು ಎಷ್ಟೆಷ್ಟು ಬಂಡವಾಳ ಹಾಕಿನಿ ಎಲ್ಲ ಕಡೆ ಅಂತಲೂ ಹೇಳ್ತೀನಿ. ಸೊ ಬನ್ನಿ ಹೋಗೋಣ. ಇದು ಕಂಪ್ಲೀಟ್ ರೂಮು. ನೀವೆಲ್ಲ ನನ್ನ ಪೇಜ್ ಫಾಲೋ ಮಾಡಿದರೆ ಗೊತ್ತಾಗಿರುತ್ತೆ ಈ ರೂಮಲ್ಲೇ ಮಾಡ್ತಿರೋದು ನಾನು ಬ್ರೂನಿಂಗ್ ಅಂತ. ಸೊ ನೋಡಿ, ಸೊ ಇದಕ್ಕೆ ಒಂದು ಅಪ್ರಾಕ್ಸಿಮೇಟ್ಲಿ 3,750 ಆಯಿತು ಕೋಳಿ ಪಲ್ಯಗೆ. ಸೊ 150 ತಂದಿದ್ದು ನಾನು. ಟ್ರಾನ್ಸ್ಪೋರ್ಟೇಷನ್ ಚಾರ್ಜು 2000 ಬಿತ್ತು, ಯಾಕಂದರೆ ಬೆಂಗಳೂರಿಗೆ ಹೋಗ್ತಿರ್ಬೇಕಾಗಿತ್ತು ನಮ್ಮೂರು ಚಿಕ್ಕನಾಯಕನಹಳ್ಳಿ. ಸೊ ಇಲ್ಲಿಂದ 130-140 ಕಿಲೋಮೀಟ್ರ್ ಆಗುತ್ತೆ. ಸೊ ನಾನು ಕಾರಲ್ಲಿ ತಂದಿದ್ದು. ಸೊ ಅದಾದಮೇಲೆ ಇದಕ್ಕೆ ಫೀಡು ಏನಾಗ್ತಿದೆ ಅಂದರೆ ಕಂಪ್ನಿ ಫೀಡೇ ಆಗ್ತದೆ. ಸೊ ಅದೊಂದು 15 kg ತಂದೆ. ಸೊ ಎಲ್ಲ ಸೇರಿ 1 ತಿಂಗಳು ಮಾತ್ರ ನಾನು ಇಲ್ಲಿ ಬೆಳೆಸ್ತೀನಿ. ಸೊ ಹಂಗಾಗಿ ನನಗೆ 2000 ರೂಪೀಸ್ ಖರ್ಚು ಬರುತ್ತೆ ಫೀಡಿಂದು. ಸೊ ಕಲ್ಮಣ್ ರಾಗಿ ನುಚ್ಚು ಆ ಥರ ಎಲ್ಲ, ಅಕ್ಕಿ ನುಚ್ಚು ಆ ಥರ ಎಲ್ಲ ಹಾಕ್ಬೋದು ನೀವು. ಸೊ ಇದಿಷ್ಟು ನಾನು, ಯಾಕಂದರೆ 1 ತಿಂಗಳಲ್ಲಿ ಈ ರೂಮಲ್ಲಿ ಬೆಳೆಸ್ತೀನಿ ನೋಡಿ. ಈ ರೂಮಲ್ಲಿ 1 ತಿಂಗಳು ಬೆಳೆಸ್ತೀನಿ, ಆಮೇಲೆ ಈಚೆ ಬಿಟ್ಬಿಡ್ತೀನಿ. ಯಾಕಂದರೆ ಅದು ಹುಲ್ಲು ಅದು ಇದು ಎಲ್ಲ ಮೇಯ್ಕೊಳುತ್ತೆ ತೋಟದಲ್ಲಿ. ಸೊ ಪಾರ್ಟ್ 2 ಅಲ್ಲಿ ಹೇಳ್ತೀನಿ ರಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯಿತು ಅಂತ. ಯಾಕಂದರೆ ನಾನು ಫೆನ್ಸಿಂಗ್ ಹಾಕಿದ್ದೀನಿ, ಆ ಗೇಜ್ ಬೇರೆ ತಂದಿದ್ದೀನಿ, ಅದನ್ನೆಲ್ಲ ಹೇಳ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಇವತ್ತಿನ ವೀಡಿಯೋ ಅಷ್ಟೇ. ಎಲ್ರಿಗೂ ಟಾಟಾ ಬೈ ಬೈ, ಟೇಕ್ ಕೇರ್.